Hello everyone, welcome to our channel. Today's session we are going to discuss about simple present tense. So I hope this is the last class of simple present tense. ಸೊ ಆತ್ಮೀಯ ಕರ್ನಾಟಕದ ಎಲ್ಲ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೊ ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ಆತ್ಮೀಯ ಸ್ನೇಹಿತರೆ. ಸೊ ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತೆ ನಾವು ಎಲ್ಲೆಲ್ಲಿ ಬಳಸ್ತೀವಿ, ಎಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಸಲೇಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತಾವು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಹಾಗಾದ್ರೆ ಕಳೆದ ಕ್ಲಾಸ್ ಅಲ್ಲಿ ನೆಗೆಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ತರ ಮಾಡಬೇಕು, ಪಾಸಿಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ತರ ಮಾಡಬೇಕು ಅಂತ ನೋಡ್ತಾ ಹೋಗಿದ್ವಿ. ಸೊ ಈಗ ಕೆಲವೊಂದು ಸಿಚುವೇಶನ್ ಅಲ್ಲಿ ನಾವು ಅವುಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ನಾವು ಆ ಒಂದು ಸೆಂಟೆನ್ಸ್ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಬೇಕಾಗಿರುತ್ತೆ. ಸೊ ಅಂತಹ ಒಂದು ಸೆಂಟೆನ್ಸ್ಗಳು ಯಾವ ರೀತಿಯಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಹೋಗ್ಬೇಕು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಂಗಾರೆ ಮೊದಲನೇದಾಗಿ ಸೊ ಯಾವುದೇ ಒಂದು ಯೂನಿವರ್ಸಲ್ ಟ್ರೂತ್ ಅನ್ನ ಹೇಳ್ಬೇಕಾದ್ರೆ ಸೊ ಅಂತ ಒಂದು ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ ಯೂನಿವರ್ಸಲ್ ಟ್ರೂತ್ ಅನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ನಾವು ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಯೂನಿವರ್ಸಲ್ ಟ್ರೂತ್ ಅಂದ್ರೆ ಯಾವ ತರ ಸರ್? ಸೊ ಯೂನಿವರ್ಸಲ್ ಟ್ರೂತ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಬ್ಲಡ್. ಸೊ ಬ್ಲಡ್ ಈಸ್ ರೆಡ್. ಸೊ ನೋಡ್ರಿ ಪ್ರತಿಯೊಂದು ಜೀವಿಯ ಬ್ಲಡ್ ಏನಾಗಿರ್ತದಪ್ಪ ಅಂದ್ರೆ ರೆಡ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಬ್ಲಡ್ ರೆಡ್ ಐತಿ, ನಿಮ್ದು ಬ್ಲೂ ಐತಿ, ಇನ್ನೊಬ್ಬರದು ಬ್ಲ್ಯಾಕ್ ಐತಿ, ಇನ್ನೊಬ್ರದ್ದು ಗ್ರೀನ್ ಐತಿ, ಇನ್ನೊಬ್ರದ್ದು ಯೆಲ್ಲೋ ಐತಿ, ಈ ತರ ಹೇಳಕ್ಕಾಗಲ್ಲ. ಸೊ ಅಂದ್ರೆ ಜಗತ್ತಿನಲ್ಲಿ ನಾವು ಯಾವುದೇ ಒಬ್ಬ ಮನುಷ್ಯನ ರಕ್ತವನ್ನು ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯ ರಕ್ತವೂ ಕೂಡ ಏನಾಗಿರ್ತದೆ, ರೆಡ್ ಕಲರ್ ಆಗಿರ್ತೈತಿ. ಹಂಗಾರೆ ಇದು ಯೂನಿವರ್ಸಲ್ ಟ್ರೂತ್. ಸೊ ಮತ್ತೆ ಈ ರೀತಿಯಾಗಿ ಯೂನಿವರ್ಸಲ್ ಟ್ರೂತ್ ಇರ್ತಕ್ಕಂಥದ್ದು ಮತ್ತೊಂದು ಉದಾಹರಣೆ ನೋಡ್ತಾ ಹೋಗೋಣ. ನೋಡ್ರಿ, ದ ಸನ್ ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡ್ರಿ, ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಾನಂತ. ಸೊ ಹಂಗಾರೆ ಇವತ್ತು ಪೂರ್ವದಲ್ಲಿ ಹುಟ್ಟಿ ನಾಳೆ ಪಶ್ಚಿಮದಲ್ಲಿ ಹುಟ್ಟಿ ನಾಳೆ ಉತ್ತರದಲ್ಲಿ ಹುಟ್ಟಲ್ಲ. ಸೊ ಪ್ರತಿ ದಿನಾನು ಏನ್ ಮಾಡ್ತಾನಪ್ಪ ಅಂತಂದ್ರ ಮತ್ತೆ ಪ್ರತಿ ದಿನಾನು ಪೂರ್ವದಲ್ಲಿ ಹುಡ್ತಾನ. ಮತ್ತೆ ನೀವು ಯಾವುದೇ ಊರಿಗೆ ಹೋಗ್ಲಿ, ಧಾರವಾಡಕ್ಕೆ ಹೋಗ್ಲಿ, ಬೆಂಗಳೂರು ಹೋಗ್ಲಿ, ಮಂಗಳೂರು ಹೋಗ್ಲಿ, ಆಮೇಲೆ ಮಧ್ಯಪ್ರದೇಶ ಹೋಗ್ರಿ, ಆಂಧ್ರಪ್ರದೇಶ ಹೋಗ್ರಿ, ಡೆಲ್ಲಿ, ಎಲ್ಲೇ ಹೋದ್ರು ಕೂಡ ಸೂರ್ಯ ಪೂರ್ವದಲ್ಲೇ ಉದಯಿಸುತ್ತಾನೆ. ಸೊ ಹಂಗಾರೆ ಇದು ಯೂನಿವರ್ಸಲ್ ಟ್ರೂತ್. ಜಗತ್ತಿನಲ್ಲಿ ಎಲ್ಲೇ ಹೋದ್ರು ಸೂರ್ಯ ಪೂರ್ವದಲ್ಲೇ ಹುಡ್ತಾನ, ಇದು ಯೂನಿವರ್ಸಲ್ ಟ್ರೂತ್ ಆಗಿರ್ತೈತಿ. ಸೊ ಇಂಥವುಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಬಳಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಮತ್ತೆ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ನೋಡೋಣ. ಅಂದ್ರೆ ನೋಡ್ರಿ, ದ ಅರ್ತ್ ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್. ಸೊ ಅಂದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ. ಸೊ ಅಂದ್ರೆ ಪ್ರತಿದಿನನೂ ಯಾವಾಗ್ಲೂ ಅದು ಏನ್ ಮಾಡುತ್ತಾ, ಸೂರ್ಯನ ಸುತ್ತನ ಭೂಮಿ ಸುತ್ತಾ ಇರ್ತದ. ಸೊ ಒಂದಿಷ್ಟು ದಿನ ಹಿಂಗ, ಒಂದಿಷ್ಟು ದಿನ ಆತರ ಬೇರೆ ತರ ಸುತ್ತಲ್ಲ. ಸೊ ಪ್ರತಿದಿನನು ಯಾವಾಗ್ಲೂ ನೀವ್ ಎಲ್ಲಿಂದ ಎಲ್ಲಿಗೆ ಹೋದ್ರು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತಾನ ಹೇಳ್ತಾರ. ಕಲ್ಲು ಮೇಲಕ್ಕೆ ಹೋದ್ರೆ ಕೆಳಗನೆ ಬರ್ತೈತಿ. ಸೊ ಈ ರೀತಿಯಾಗಿ ನಾವು ಯಾವಾಗ್ಲೂ ಅದ ನಿರ್ದಿಷ್ಟವಾಗಿಯೇ ಇರತಕ್ಕಂಥದ್ದನ್ನ, ಸೊ ಯಾವಾಗ್ಲೂ ಯೂನಿವರ್ಸಲ್ ಟ್ರೂತ್ ಎಲ್ಲಿಂದ ಎಲ್ಲಿ ಹೋದ್ರು ಅದು ವ್ಯತ್ಯಾಸ ಆಗದೇ ಇರತಕ್ಕಂಥದ್ದನ್ನ ನಾವು ಯೂನಿವರ್ಸಲ್ ಟ್ರೂತ್ಗಳನ್ನೆಲ್ಲಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿದ ಮತ್ತೆ ಇದು ನೋಟ್ ಒನ್ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಎಲ್ಲಿ ಬಳಸಬೇಕು ಅಂತ ನೋಡಿದ್ವಿ, ಯೂನಿವರ್ಸಲ್ ಟ್ರೂತ್ ಅನ್ನ ಎಲ್ಲಿ ಬಳಕೆ ಮಾಡ್ತೀವೋ. ಸೊ ಯೂನಿವರ್ಸಲ್ ಟ್ರೂತ್ ಪ್ರತಿಯೊಂದು ಯೂನಿವರ್ಸಲ್ ಟ್ರೂತ್ ಅನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕಾಗುತ್ತೆ. ಸೊ ಹಂಗಾರೆ ನೆಕ್ಸ್ಟ್ ನೋಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಟು ಟು ಎಕ್ಸ್ಪ್ರೆಸ್ ಹ್ಯೂಮನ್ ಫೀಲಿಂಗ್ಸ್, ಎಮೋಷನ್ಸ್ ಮತ್ತೆ ಮೆಂಟಲ್ ಆಕ್ಟಿವಿಟೀಸ್. ಸೊ ಮನುಷ್ಯನ ಯಾವುದೇ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಪ್ಪ ಅಂತಂದ್ರ ಅವುಗಳನ್ನು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ನಾವು ವ್ಯಕ್ತಪಡಿಸ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಅಂದ್ರ ಐ ಲವ್ ಮೈ ಫ್ಯಾಮಿಲಿ. ಐ ಲವ್ ಮೈ ಫ್ಯಾಮಿಲಿ. ಸೊ ಹಂಗಾರ ನಾನು ನನ್ನ ಒಂದು ಕುಟುಂಬವನ್ನ ನಾನು ಲವ್ ಮಾಡ್ತೀನಿ, ಪ್ರೀತಿಸ್ತೇನೆ. ಐ ಲವ್ ಮೈ ಫ್ಯಾಮಿಲಿ. ಮತ್ತು ವಾಪಸ್ ನನ್ನ ಫ್ರೆಂಡ್ ಬೋದನ. ನನ್ನ ಫ್ರೆಂಡ್ ಏನ್ ಮಾಡ್ತಾನಪ್ಪ ಅಂದ್ರ ಫಾರ್ ಎಕ್ಸಾಂಪಲ್ ರವಿ ಹೇಟ್ಸ್ ಗರ್ಲ್ಸ್. ನಮ್ಮ ಫ್ರೆಂಡ್ ರವಿ ಏನದ, ಅವ ಯಾವಾಗ್ಲೂ ಏನ್ ಮಾಡ್ತಾನ,
ಹುಡುಗಿಯರನ್ನ ದ್ವೇಷಿಸ್ತಾನ, ಹೇಟ್ ಮಾಡ್ತಾನ. ಸೊ ಅಂದ್ರೆ ಈ ಹೇಟ್ ಅನ್ನೋ ಪದ, ಈ ಲವ್ ಅನ್ನೋ ಪದ ಇವೆಲ್ಲವು ಮೆಂಟಲ್ ಆಕ್ಟಿವಿಟೀಸ್ ಆಗ್ತಾವ ಅಥವಾ ನಮ್ಮ ಮನುಷ್ಯನ ಭಾವನೆಗಳಾಗಿರ್ತಾವು, ಎಮೋಷನ್ಸ್ ಆಗಿರ್ತಾವು. ಸೊ ಇವನ್ನೆಲ್ಲವೂ ಕೂಡ ನಾವು ಮನುಷ್ಯನ ಯಾವುದೇ ಒಬ್ಬ ವ್ಯಕ್ತಿಯ ಭಾವನೆಗಳು ಅಥವಾ ಎಮೋಷನ್ಸ್ ಮತ್ತು ಮೆಂಟಲ್ ಆಕ್ಟಿವಿಟೀಸ್ಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇವು ಎರಡು ಎಕ್ಸಾಂಪಲ್ ನೋಡ್ತೀರಿ. ಒಂದು ನಾವು ನೋಡಿದ್ವಿ ಯೂನಿವರ್ಸಲ್ ಟ್ರೂತ್ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ವಾಪಸ್ ಯಾವುದೇ ಒಬ್ಬ ಮನುಷ್ಯನ ಫೀಲಿಂಗ್ಸ್ ಮತ್ತೆ ಎಮೋಷನ್ಸ್ ಮತ್ತೆ ಮೆಂಟಲ್ ಆಕ್ಟಿವಿಟೀಸ್ ಕೂಡ ನಾವು ಏನೋ ಹೇಳ್ತೀವಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಹಾಗಾದ್ರೆ ಮತ್ತೆ ಇನ್ನೆಲ್ಲಿ ಬಳಸ್ತೀವಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ಟು ಎಕ್ಸ್ಪ್ರೆಸ್, ಟು ಶೋ ಪೊಸೆಷನ್ಸ್. ಸೊ ಪೊಸೆಷನ್ ನ ಹೇಳ್ತಕ್ಕಂತ ಸಂದರ್ಭದಲ್ಲೂ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ಪೊಸೆಷನ್ ಅಂತಂದ್ರೆ ಯಾವ ತರ? ಸೊ ಪೊಸೆಷನ್ ಅಂತಂದ್ರೆ ಯಾವ ತರ? ಸೊ ನನ್ನ ಹತ್ರ ಇದೆ ಮತ್ತೆ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಕಾರ್ ಇದೆ, ನನ್ನ ಹತ್ರ ಬಂಗ್ಲೆ ಇದೆ, ನನ್ನ ಹತ್ರ ಪೆನ್ ಇದೆ, ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ಅಥವಾ ನನ್ನ ಹತ್ರ ಇಲ್ಲ ಅನ್ನುವ ಎಲ್ಲಾ, ನನ್ನ ಹತ್ರ ಏನನ್ನ ಒಬ್ಬ ಮನುಷ್ಯ ಹೊಂದಿದ್ದಾನೆ ಅಥವಾ ಏನನ್ನ ಹೊಂದುವಿಕೆ ಮತ್ತು ಹೊಂದುವಿಕೆ ಅಥವಾ ಅಥವಾ ಹೊಂದಿಲ್ಲದಿರುವಿಕೆ ಇದನ್ನ ನಾವೇನಂತ ಕರಿತೀವಪ್ಪ? ಹೊಂದಿರತಕ್ಕಂಥದ್ದು ಅಥವಾ ಹೊಂದಿಲ್ಲದೆ ಇರದೇ ಇರತಕ್ಕಂಥದ್ದು ನಾವು ಪೊಸೆಷನ್ ಅಂತ ಕರಿತೀವಿ. ಹಂಗಾದ್ರೆ ಇಲ್ಲಿ ಪೊಸೆಷನ್ ಯಾವ ತರ ವರ್ಡ್ಸ್ ಗಳನ್ನ ಬಳಸ್ತೀವಪ್ಪ ಅಂದ್ರೆ ನೋಡಿ ಇವೆಲ್ಲಾ ಪದಗಳಿಗೂ ನಾವು ಪೊಸೆಷನ್ಸ್ ವರ್ಡ್ ಇಲ್ಲಿ ಹ್ಯಾವ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ಬಳಕೆ ಮಾಡ್ತೀವಿ. ಬಟ್ ಇದು ಏನಾಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಇದು ಮೇನ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತದೆ ಸ್ನೇಹಿತರೆ. ಸೊ ಅದೇ ರೀತಿ ಹಿ, ಶಿ, ಇಟ್ ಇವೆಲ್ಲವಕ್ಕೂ ಕೂಡ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಹ್ಯಾಸ್ ಅನ್ನೋ ಪದವನ್ನ ಬಳಸ್ತೀವಿ. ಇದು ಕೂಡ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಆಗಿಲ್ಲ. ಸೊ ಇದು ಕೂಡ ಮೇನ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಿರ್ತೇವೆ. ಫಾರ್ ಎಕ್ಸಾಂಪಲ್ ಹಂಗಾರೆ ಯಾವ್ದು ನೋಡ್ರಿ, ಫಾರ್ ಎಕ್ಸಾಂಪಲ್ ಐ ಐತೆ, ಐ ಹ್ಯಾವ್ ಎ ಬೈಕ್. ಸೊ ನನ್ನ ಹತ್ರ ಒಂದು ಬೈಕ್ ಇದೆ. ಸೊ ಹಂಗಾರ ಯು ಹ್ಯಾವ್, ನಿನ್ನ ಹತ್ರ ಏನಿದೆ? ಯು ಹ್ಯಾವ್ ಎ ಕಾರ್. ನಿನ್ನ ಹತ್ರ ಒಂದು ಕಾರ್ ಇದೆ. ನೋಡು, ನೀ ಸಾವುಕಾರ, ನಾನು ಬಡವ. ಸೊ ಐ ಹ್ಯಾವ್ ಎ ಬೈಕ್, ಯು ಹ್ಯಾವ್ ಎ ಕಾರ್. ನನ್ನ ಹತ್ರ ಬೈಕ್ ಇದೆ, ನಿನ್ನ ಹತ್ರ ಕಾರ್ ಇದೆ. ಮತ್ತೆ ನನ್ನ ಫ್ರೆಂಡ್ ಹಿ ಹ್ಯಾಸ್ ನೋಡಿ, ಹಿ ಶೀಟ್ಗೆ ಹ್ಯಾಸ್ ಅನ್ನೋ ಪದವನ್ನ ಬಳಸಬೇಕು ಅಂತ ಹೇಳಿದ್ನಿ. ಹಿ ಹ್ಯಾಸ್ ಎ ಹೋಮ್. ಅವನು ಒಂದು ಮನೆಯನ್ನ ಹೊಂದಿದ್ದಾನೆ. ಮತ್ತೆ ಇನ್ನೊಬ್ಬ ಫ್ರೆಂಡ್ ಅದನ್ನ, ಅವ ಹಿ ಹ್ಯಾಸ್ ನಾಟ್ ಹೋಮ್. ಅವನು ಮನೆಯನ್ನ ಹೊಂದಿಲ್ಲ. ಅಥವಾ ಇದನ್ನ ಹಿಂಗೂ ಬರುತ್ತೆ, ಹಿ ಡಸ್ ನಾಟ್ ಇದು ಬರಲ್ಲ, ಇದು ನೋಡಿ ಹೊಂದುವಿಕೆ. ಈ ಡಸ್ ನಾಟ್ ಹೋಮ್ ಇದು ಕೂಡ ಆಗ್ತದ. ಬಟ್ ಪೊಸೆಷನ್ಸ್ ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಹ್ಯಾವ್ ಮತ್ತು ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ಮೇನ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾವು. ಸೊ ಅವು ಎರಡು ಪದಗಳನ್ನ ಬಳಸ್ತೀವಿ. ಮತ್ತೆ ವಾಪಸ್ ಯಾವ್ದು? ಸೊ ಹಂಗಾರ ಪೊಸೆಷನ್ಸ್ ಹೇಳ್ಬೇಕಾದ್ರೆ ಪೊಸೆಷನ್ಸ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಬಳಸ್ತೀವಿ. ಸೊ ಹಂಗಾರ ನನ್ನ ಹತ್ರ ಒಂದು ಕಾರ್ ಇದೆ ಅಥವಾ ನನ್ನ ಹತ್ರ ಇಲ್ಲ ಅನ್ನೋದಕ್ಕೆ ಏನ್ ಬಳಸ್ತೀವಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಅವನ್ನ ಹೇಳ್ಬೇಕು. ಸೊ ಅವುಗಳಿಗೆ ನಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನು ಹ್ಯಾವ್ ಹ್ಯಾಸ್ ಬರ್ತವೆ. ಇವು ಮೇನ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾವೆ. ಸೊ ಹಂಗಾರೆ ಮತ್ತೆ ಇನ್ನೆಲ್ಲಿ ನಾವು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಮಾಡಬೇಕು? ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲಿ ಬಳಕೆ ಮಾಡಬೇಕಪ್ಪ ಅಂತಂದ್ರೆ ಒಂದು ಫ್ಯೂಚರ್ ಅಂದ್ರೆ ಭವಿಷ್ಯದಲ್ಲಿ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನ ಪರ್ಟಿಕ್ಯುಲರ್ ಆಗಿ ನಡೆಯುವ ಒಂದು ಭವಿಷ್ಯದಲ್ಲಿ ನಡೀತಕ್ಕಂಥ ಒಂದು ಪರ್ಟಿಕ್ಯುಲರ್ ಆಗಿ ನಡೀತಕ್ಕಂಥ ಒಂದು ಸನ್ನಿವೇಶಗಳನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಪರ್ಟಿಕ್ಯುಲರ್ ಟೈಮ್ ಇನ್ ದ ಫ್ಯೂಚರ್. ಸೊ ಭವಿಷ್ಯದಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕಾಗುತ್ತೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಇದನ್ನು ಕೂಡ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ the show starts at 11 a.m. tomorrow. One nimisha. 11 a.m.
ಟುಮಾರೋ. ಸೊ ಹಂಗಾರೆ ಶೋ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ನಾಳೆ 11 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ನಾಳೆ 11 ಪರ್ಟಿಕ್ಯುಲರ್ ಆಗಿ ನಾಳೆ 11 ಗಂಟೆಗೆ ಅದು ಸ್ಟಾರ್ಟ್ ಆಗುತ್ತಾ ಅನ್ನೋದನ್ನ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಸೊ ಹಂಗಾರೆ ಮತ್ತೆ ನೋಡೋಣ. ಮೈ ಫ್ರೆಂಡ್ ಅಂದ್ರೆ ಯಾರು? ಫಾರ್ ಎಕ್ಸಾಂಪಲ್ ರವಿ ಗೋಸ್ ಟು ಬಾಗಲಕೋಟ್. ರವಿ ಗೋಸ್ ಟು ಬಾಗಲಕೋಟ್ at 10 a.m. ನೆಕ್ಸ್ಟ್ ಮಂಡೇ. ಯಾವಾಗ ಹೋಗ್ತಾನ? ಮುಂದಿನ ವಾರ ಅವ 10 ಗಂಟೆಗೆ ಬಾಗಲಕೋಟೆ ಹೋಗ್ತಾನ. ಹಂಗಾರ ಮುಂದಿನ ವಾರ ಪರ್ಟಿಕ್ಯುಲರ್ ಆಗಿ ನೆಕ್ಸ್ಟ್ ಮಂಡೇ ಅವ 10 ಗಂಟೆಗೆ ಬಾಗಲಕೋಟೆಗೆ ಹೋಗ್ತಾನ. ಹಂಗಾರೆ ಇದನ್ನು ಕೂಡ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಫ್ಯೂಚರ್ ಟೆನ್ಸ್ ಅಲ್ಲಿ ಇದ್ರೂ ಕೂಡ ಪರ್ಟಿಕ್ಯುಲರ್ ಟೈಮ್ ಇತ್ತಪ್ಪ ಅಂದ್ರೂ ಕೂಡ ಅದನ್ನ ನಾವೇನ್ ಮಾಡ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಟ್ 3 ಇಷ್ಟುಗಳಲ್ಲಿ ನೋಡ್ಲಿ. ಫಸ್ಟ್ ಯೂನಿವರ್ಸಲ್ ಟ್ರೂತ್ ಇತ್ತಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸಬೇಕು. ಮತ್ತೆ ಯಾವುದೇ ಹ್ಯೂಮನ್ ಫೀಲಿಂಗ್ಸ್, ಎಮೋಷನ್ಸ್ ಮತ್ತೆ ಮೆಂಟಲ್ ಆಕ್ಟಿವಿಟೀಸ್ ಇದ್ರೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಮಾಡಬೇಕು. ಮತ್ತು ವಾಪಸ್ಸು ಪೊಸೆಷನ್ಸ್ ಅನ್ನ ಶೋ ಮಾಡ್ತಾ ಇತ್ತಪ್ಪ ಅಂದ್ರೆ ನನ್ನ ಹತ್ರ ಒಂದು ಪೆನ್ ಇದೆ, ಒಂದು ಕಾರ್ ಇದೆ, ಒಂದು ಬೈಕ್ ಇದೆ, ನನ್ನ ಹತ್ರ ಅವನ ಹತ್ರ ಒಂದು ಕಾರ್ ಇದೆ, ಅವನ ಹತ್ರ ಒಂದು ಮನೆ ಇದೆ. ಸೊ ಈ ತರ ಪೊಸೆಷನ್ಸ್ ನ ಹೇಳ್ಬೇಕಂತ ಸಂದರ್ಭದಲ್ಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ಮತ್ತೆ ಅದೇ ರೀತಿಯಾಗಿ ಪರ್ಟಿಕ್ಯುಲರ್ ಟೈಮ್ ಇನ್ ಫ್ಯೂಚರ್, ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ಸಮಯಕ್ಕೆ ನಾವು ಏನಾದರೂ ಒಂದು ಸನ್ನಿವೇಶ ನಡೀತಾ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ ಸ್ನೇಹಿತರೆ. ಸೊ ಹಂಗ ನೆಕ್ಸ್ಟ್ ನೋಟ್ ಏನು ಹೇಳ್ತದಪ್ಪ ಅಂತಂದ್ರೆ ಪ್ರೆಸೆಂಟ್ ಸ್ಟ್ಯಾಟಸ್. ಸೊ ನನ್ನ ಈಗಿನ ವಾಸ್ತವ ಸ್ಥಿತಿ. ಸೊ ಹಂಗಾರ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ವಾಸ್ತವ ಸ್ಥಿತಿಯನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಸೊ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ. ಸೊ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಪ್ರಸ್ತುತ ಇರುವ ವಾಸ್ತವಿಕತೆಯನ್ನು ತಿಳಿಸುವಿಕೆ. ಸೊ ಇದು ಈ ಬೋರ್ಡ್ ಅಲ್ಲಿ ಬರೆಯೋದಕ್ಕೆ ಇನ್ನೂ ಸೆಟ್ ಆಗ್ತಾ ಇಲ್ಲ ನಾವು. ಓಕೆ, ಈಗ ಹಂಗಾರೆ ಒಬ್ಬ ವ್ಯಕ್ತಿಯ ವಾಸ್ತವಿಕತೆಯನ್ನ ತಿಳಿಸುವುದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಐ ಇದೆ. ಸೊ ಇದು ಐಗೆ ಯಾಮ್ ಅನ್ನೋದನ್ನ ಬಳಸ್ಬೇಕು ಸ್ನೇಹಿತರೆ ಯಾವಾಗ್ಲೂ. ಸೊ ವಿ ಯು ದೇ ಇವೆಲ್ಲದಕ್ಕೂ ನಾವೇನ್ ಬಳಸ್ತೀವಿ? ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ಬಳಸಬೇಕು. ನೆಕ್ಸ್ಟ್ ಹಿ, ಶಿ, ಇಟ್ ಇವು ಮೂರಕ್ಕೂ ಸ್ನೇಹಿತರೆ ನಾವು ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗಿ. ಸೊ ಹಂಗಾರೆ ಒಂದೇ ಎಕ್ಸಾಂಪಲ್, ಐ ಆಮ್ ಎ ಲೆಕ್ಚರರ್. ಸೊ ಹಂಗಾರೆ ಒಂದು ಉದಾಹರಣೆ, ಸೊ ಹಂಗಾರೆ ನಮ್ಮ ಒಂದು ವಾಸ್ತವ ಸ್ಥಿತಿಗತಿ ಏನಿದೆ ಅದನ್ನ ಹೇಳ್ತಕ್ಕಂಥದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳ್ಬೇಕು. ಸೊ ಐ ಆಮ್ ಎ ಲೆಕ್ಚರರ್. ಹಂಗಾರೆ ಮತ್ತೆ ಇನ್ನೊಂದು ಎಕ್ಸಾಂಪಲ್, ಹಂಗಾರೆ ಯು ಆರ್ ಎ ಸ್ಟೂಡೆಂಟ್. ಹಂಗಾರೆ ಇನ್ನೊಬ್ಬಂದು ಹೇಳ್ತೀನಿ ನೋಡ್ರಿ, ಇನ್ನೊಬ್ಬ ನನ್ನ ಫ್ರೆಂಡ್ ಶ್ರೀಶೈಲ್ ಏನಮ್ಮ? ಶ್ರೀಶೈಲ್ ಈಸ್ ಎ ಪೊಲೀಸ್. ನೋಡೋ ನನ್ನ ಫ್ರೆಂಡ್ ಶ್ರೀಶೈಲ್ ಏನಂದ್ರೆ ಇಲ್ಲಿ ಬರ್ತೇನೆ, ಶ್ರೀಶೈಲ್ ಈಸ್ ಎ ಪೊಲೀಸ್. ಇನ್ನೊಬೋದನ ನನ್ನ ಫ್ರೆಂಡ್ ಇನ್ನೊಬೋದನ ರವಿ ಈಸ್ ಆನ್ ಅಕೌಂಟೆಂಟ್.
ಅಕೌಂಟ್ ಅಂದ್ರ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಆ ಒಂದು ವಾಸ್ತವದಲ್ಲಿ ಯಾವ ಒಂದು ಸ್ಥಿತಿಯನ್ನ ಹೊಂದಿದೆ ಅದನ್ನ ಹೇಳ್ಬೇಕಂದ್ರೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಾವು ಇಷ್ಟು ನೋಟ್ಗಳನ್ನ ನೋಡ್ತಾ ಹೋಗಿದ್ವಿ. ಒಂದು ಯೂನಿವರ್ಸಲ್ ಟ್ರೂತ್ ಅನ್ನ ಹೇಳ್ಬೇಕಂದ್ರೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು. ಮತ್ತೆ ಯಾವುದೇ ಒಂದು ಹ್ಯೂಮನ್ ಎಮೋಷನ್ಸ್, ಫೀಲಿಂಗ್ಸ್ ಮತ್ತೆ ಮೆಂಟಲ್ ಆಕ್ಟಿವಿಟೀಸ್ ಹೇಳ್ಬೇಕಂದ್ರೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು. ಮತ್ತ ಒಬ್ಬ ವ್ಯಕ್ತಿ ಇರ್ತಕ್ಕಂಥ ಸ್ಟ್ಯಾಟಸ್, ಸೊ ಅವನು ಯಾವ ಸ್ಥಿತಿಯಲ್ಲಿ ಇದಾನ ಅನ್ನೋದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು. ಮತ್ತ ಒಬ್ಬ ವ್ಯಕ್ತಿ ಏನನ್ನ ಹೊಂದಿದ್ದಾನೆ ಪೊಸೆಷನ್ಸ್, ಸೊ ವ್ಯಕ್ತಿ ಏನನ್ನ ಹೊಂದಿದ್ದಾನೆ ಅಥವಾ ಹೊಂದಿಲ್ಲ ಅನ್ನೋದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡ್ತೀವಿ ಸ್ನೇಹಿತರೆ. ಇಷ್ಟು ನೀವು ಕಲ್ತ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಇಲ್ಲಿಗೆ ನಿಮಗೆ ಬರ್ತಕ್ಕಂಥ ಯಾವುದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಅನ್ನ ನೀವು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋ ಒಂದು ಟಾಪಿಕ್ ಮುಕ್ತಾಯ ಆಗ್ತದೆ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಪ್ರೆಸೆಂಟ್ ಟೆನ್ಸ್ ಒಳಗಡೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಇಲ್ಲಿವರೆಗೂ ನನ್ನ ಕ್ಲಾಸ್ ಅನ್ನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ತಟ್ ಅಂತ ಬರಬೇಕಂದ್ರೆ ನೀವು ಪಟ್ ಅಂತ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಅದರಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ರಿ. ಸೊ ಆವಾಗ ನನ್ನ ವಿಡಿಯೋಸ್ಗಳು ಯಾವುದೇ ಇದ್ರೂ ನಿಮಗೆ ಆದಷ್ಟು ಬೇಗನೆ ಬಂದು ತಲುಪ್ತವೆ. ಸೊ ಅಂದ್ರೆ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಂಪಲ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.